Hey guys, welcome back to our YouTube channel. Let's go. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಅದು ಬಂದು ಮಂಗಳೂರು ಸೌತೆಕಾಯಿ. ಮಂಗಳೂರು ಸೌತೆಕಾಯಿಯಿಂದ ಇವಾಗ ನಾನು ಮಾವಿನ ಹಣ್ಣನ್ನು ಸೇರಿಸಿ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಟ್ರೈ ಮಾಡಿ ನೀವು ಕೂಡ ಒಮ್ಮೆ. ಇಲ್ಲಿ ನಾನು ಊರಿಂದ ಮಂಗಳೂರು ಸೌತೆಕಾಯಿಯನ್ನು ತೆಗೆದುಕೊಂಡು ಬಂದಿದ್ದೆ. ಸೊ ಇದನ್ನು ಇವಾಗ ಈ ರೀತಿ ಪೀಸಸ್ಸನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಂಗಳೂರು ಸೌತೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಇಲ್ಲಿ 3 ಮಾವಿನ ಹಣ್ಣನ್ನು ಕೂಡ ತೆಗೆದುಕೊಂಡಿದ್ದೀನಿ. ತುಂಬ ಸಾರಿ ನಾವು ದೇವಸ್ಥಾನದ ಶೈಲಿಯಲ್ಲಿ ಸೌತೆಕಾಯಿ ಹುಳಿಯನ್ನು ತಿಂದಿರ್ತೀವಿ. ಬಟ್ ನಾವು ಮನೆಯಲ್ಲೂ ಕೂಡ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದು ಇವತ್ತಿನ ಈ ರೆಸಿಪಿ. ಸೊ ಇವಾಗ ನಾನಿಲ್ಲಿ ದಾಲನ್ನ ಬೇಯಿಸಿಟ್ಕೊಂಡಿದ್ದೆ. ಇವಾಗ ಒಂದು ಕಡಾಯಿಗೆ ಎಣ್ಣೆ, ಇಲ್ಲಿ ನಾನು ಮಸಾಲಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು, ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಬೀಜವನ್ನ ತೆಗೆದುಕೊಂಡಿದ್ದೀನಿ. ಹಾಗೆ 4 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜವನ್ನ ಕೂಡ ತೆಗೆದುಕೊಂಡಿದ್ದೀನಿ. ಮೇನ್ ಆಗಿ ಏನ್ ಗೊತ್ತಾ, ಇದಕ್ಕೆ ಯಾವ ರೀತಿಯಾಗಿ ಇಂಗ್ರೀಡಿಯೆಂಟ್ ಹಾಕ್ತಿವಿ ಅನ್ನೋದ್ರ ಮೇಲೆನೆ ಆ ಸಾಂಬಾರ್ ರೆಡಿ ಆಗುತ್ತೆ. ನಾವು ಅಡುಗೆ ಮಾಡ್ಬೇಕಾದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲವನ್ನ ಯೂಸ್ ಮಾಡ್ತೀವಲ್ಲ, ಇದರಲ್ಲಿ ಯಾವುದನ್ನು ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ಇವಾಗ ನಾನು ಒಣಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಒಣಮೆಣಸು ಇಲ್ಲಿ ನಾನು 7ರಿಂದ 8 ಒಣಮೆಣಸನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಸೌತೆಕಾಯಿ ತೆಗೆದುಕೊಂಡಿರೋದ್ರಿಂದ ಅರ್ಧ ಕಡಿ ತೆಂಗಿನ ತುರಿಯನ್ನು ಕೂಡ ತೆಗೆದುಕೊಂಡಿದ್ದೀನಿ. ತೆಂಗಿನ ತುರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆವಾಗಲೇ ಹೇಳ್ದಾಗೆ ಕೆಲವೊಂದು ಇಂಗ್ರೀಡಿಯೆಂಟ್ ಹಾಕದೇ ಇದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತದೆ. ಈ ರೀತಿ ಮಾಡಿ ನೋಡಿ. ಇಷ್ಟೆಲ್ಲ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನಾನಿವಾಗ ಗ್ಯಾಸನ್ನು ಆಫ್ ಮಾಡಿ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಇನ್ನೊಂದು ಕಡಾಯಿಯನ್ನು ತೆಗೆದುಕೊಂಡು ಇವಾಗ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯನ್ನು ಹಾಕ್ತಾ ಇದ್ದೇನೆ. ಇವಾಗಲೇ ಇದರ ಜೊತೆಗೇನೆ ನಾನು ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದೇ ನೀರಲ್ಲಿ ಸೌತೆಕಾಯಿ ಚೆನ್ನಾಗಿ ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಗೆ ಹಳದಿ ಪೌಡರ್ ಕೂಡ ಇವಾಗಲೇ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೀನಿ. ಇವಾಗ ಸೌತೆಕಾಯಿ ಕೂಡ ಬೇಯಿಸ್ಕೊಂಡಿದ್ದಾಗಿದೆ. ಈಗ ನಾನಿದಕ್ಕೆ ಮಾವಿನ ಹಣ್ಣನ್ನು ಹಾಕ್ತಾ ಇದ್ದೇನೆ. ಈ ಮಾವಿನ ಹಣ್ಣು ತುಂಬಾ ಸ್ವೀಟ್ ಆಗಿದೆ. ಸ್ವೀಟ್ ಇಲ್ಲ ಅಂತಾದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಬೋದು. ನನಗೆ ಬೆಲ್ಲ ಸೇರಿಸುವಂಥ ಅಗತ್ಯನೇ ಇರಲಿಲ್ಲ. ಯಾಕಂತ ಹೇಳಿದರೆ ಮಾವಿನ ಹಣ್ಣು ತುಂಬಾ ರುಚಿಯಾಗಿತ್ತು. ನೀವೇನಾದರೂ ಸೌತೆಕಾಯಿ ಹುಳಿ ಮಾಡೋದಾದರೆ ಮಾವಿನ ಹಣ್ಣು ಹಾಕಲೇಬೇಕಂತೇನಿಲ್ಲ. ಆದರೆ ಮಸಾಲವನ್ನು ಮಾತ್ರ ಇದೇ ರೀತಿಯಾಗಿ ರೆಡಿ ಮಾಡಿಕೊಳ್ಳಿ. ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲವನ್ನು ಸ್ಕಿಪ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ದೇವಸ್ಥಾನದ ಶೈಲಿಯಲ್ಲಿಯೇ ಬರುತ್ತೆ, ಟ್ರೈ ಮಾಡಿ. ಮಾವಿನ ಹಣ್ಣು ಹಾಕಿದ ಮೇಲೂ ಕೂಡ ಒಮ್ಮೆ ಇದು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಮಸಾಲವನ್ನು ಸೇರಿಸ್ಕೊಳ್ಬೇಕು. ಸೌತೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು. ಒಮ್ಮೆ ಚೆಕ್ ಮಾಡಿಕೊಂಡು ಮಸಾಲವನ್ನು ಸೇರಿಸಿದರೆ ಆಯಿತು. ಮಸಾಲ ಕೂಡ ಅಷ್ಟೇ ಈ ರೀತಿಯಾಗಿ ರುಬ್ಕೊಳ್ಬೇಕು. ಸೊ ಇವಾಗ ಇದಕ್ಕೆ ಮಸಾಲವನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ. ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ, ನಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅನ್ನೋದನ್ನು. ಸೊ ಇವಾಗ ಚೆನ್ನಾಗಿ ಇದನ್ನು ಒಮ್ಮೆ ಕುದಿಸ್ಕೊಳ್ತೀನಿ. ಇದಿಷ್ಟು ಚೆನ್ನಾಗಿ ಒಮ್ಮೆ ಕುದಿ ಬಂದ ನಂತರ ಆವಾಗಲೇ ನಾವು ದಾಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಇವಾಗ ಇದನ್ನು ಕುದಿಸ್ಕೊಳ್ಬೇಕು. ಫೈನಲಿ ಸೌತೆಕಾಯಿ ಮಾವಿನ ಹಣ್ಣಿನ ಹುಳಿ ರೆಡಿ ಆಯಿತು. ಸೊ ಇವಾಗ ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಇವಿಷ್ಟನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದರೆ ಇವಾಗ ಸೌತೆಕಾಯಿ ಹುಳಿ ರೆಡಿ ಆಯಿತು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಪುಟ್ಟ ವಿಡಿಯೋ. ಸೊ ಈ ರೆಸಿಪಿ ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ.